ಮತಕ್ಕಾಗಿ ನಾಡದ್ರೋಹಿ ಕೆಲಸ ಬೆಳಗಾವಿ ಅಲ್ಲ ಬೆಳಗಾವ್ ಕೆರಳಿದ ಕನ್ನಡಿಗರ ಆಕ್ರೋಶ. ಮತಕ್ಕಾಗಿ ನಾಡದ್ರೋಹಿ ಕೆಲಸಕ್ಕೆ ಮುಂದಾಯ್ತಾ ಬಿಜೆಪಿ ಅನ್ನುವ ಪ್ರಶ್ನೆ ಎದ್ದಿದೆ. ಮರಾಠಿಗರ ಮತಕ್ಕಾಗಿ ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ ಬಿಜೆಪಿಯ ನಾಯಕರು. ನಾಡದ್ರೋಹಿಗಳ ಜೊತೆ ಕೈ ಜೋಡಿಸಿದ್ದಾರೆ. ಸುರೇಶ್ ಅಂಗಡಿ, ಬೆಳಗಾವಿಯ ಹಾಲಿ ಸಂಸದರಾಗಿರುವಂತ ಸುರೇಶ್ ಅಂಗಡಿ ಅವರು ಮರಾಠಿಗರ ಮತಕ್ಕಾಗಿ ಹೊಸ ವರಸೆಯನ್ನ ಶುರು ಮಾಡಿದ್ದಾರೆ. ನಾಡದ್ರೋಹಿಗಳ ಜೊತೆ ಕೈ ಜೋಡಿಸಿದ್ದಾರೆ. ಈ ಸಂಸದ ಮತಕ್ಕೋಸ್ಕರ ಇಲ್ಲಿ ಎಂಇಎಸ್ ನಾಯಕರ ಓಲೈಕೆಗೆ ಮುಂದಾಗಿದ್ದಾರೆ ಬಿಜೆಪಿಯ ಅಭ್ಯರ್ಥಿ. ಇಲ್ಲಿ ಸಂಭಾಜಿ ಪಾಟೀಲ್ ಭೇಟಿಯಾಗಿದ್ದಾರೆ ಸುರೇಶ್ ಅಂಗಡಿ ಅವರು. ಬಿಜೆಪಿಯನ್ನ ಬೆಂಬಲಿಸುವಂತೆ ಎಂಇಎಸ್ ಮುಖಂಡರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಮಂಡಿಯೂರಿದ್ದಾರೆ. ಇಲ್ಲಿ ಎಂಇಎಸ್ ಪ್ರಭಾವಿ ಮುಖಂಡ ಕಿರಣ್ ಠಾಕೂರ್ಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮರಾಠಿಯಲ್ಲಿ ಮುದ್ರಣವಾಗಿದೆ ಬಿಜೆಪಿಯ ಕರಪತ್ರ. ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಕರಪತ್ರದಲ್ಲಿ ಬೆಳಗಾವಿ ಬದಲಾಗಿ ಬೆಳಗಾವ್ ಅಂತ ನಮೂದನ್ನ ಕೂಡ ಮಾಡಲಾಗಿರುವಂತದ್ದು. ಬೆಳಗಾವಿ ಕಣದಲ್ಲಿದ್ದಾರೆ 29 ಎಂಇಎಸ್ನ ಅಭ್ಯರ್ಥಿಗಳು. ಎಂಇಎಸ್ ಸ್ಪರ್ಧೆ ಹಿಂದೆ ಕಾಂಗ್ರೆಸ್ನ ಕೈವಾಡದ ಆರೋಪವನ್ನ ಕೂಡ ಮಾಡಲಾಗ್ತಾ ಇದೆ. ಹೀಗಾಗಿ ಎಂಇಎಸ್ ನಾಯಕರ ಮನವೊಲಿಕೆಗೆ ಬಿಜೆಪಿ ಯತ್ನವನ್ನ ಮಾಡ್ತಾ ಇದೆ, ಕನ್ನಡಿಗರನ್ನ ಕೆರಳಿಸಿದೆ. ಈ ಒಂದು ಎಂಇಎಸ್ ನಾಯಕರ ಓಲೈಕೆಯ ವಿಚಾರ, ಸುರೇಶ್ ಅಂಗಡಿ ಓಲೈಕೆ ರಾಜಕಾರಣಕ್ಕೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಂಗಡಿ ವಿರುದ್ಧ ಕಿಡಿಕಾರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸುರೇಶ್ ಅಂಗಡಿ ಅವರ ಈ ವರ್ತನೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಸುರೇಶ್ ಅಂಗಡಿ ಎಂಇಎಸ್ ಮುಖಂಡರನ್ನ ಭೇಟಿಯಾದಂತ ದೃಶ್ಯ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಬಿಜೆಪಿಯ ಕರಪತ್ರವನ್ನ ಅಲ್ಲಿ ಬೆಳಗಾವಿ ಅಂತ ನಾವು ಕರೆದ್ರೆ ಬೆಳಗಾವ್ ಅಂತ ಆ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಕೂಡ ಮುದ್ರಣವನ್ನ ಮಾಡಿಸಲಾಗಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಚಂದ್ರಕಾಂತ್, ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಎಂತಹ ದ್ರೋಹಿಗಳನ್ನ ಬೇಕಾದ್ರೂ ಒಪ್ಪಿಕೊಳ್ಳೋದಕ್ಕೆ ಈ ರಾಜಕಾರಣಿಗಳು ಸಿದ್ಧರಿರ್ತಾರೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಖಂಡಿತವಾಗ್ಲೂ ಪೃಥ್ವಿರಾಜ್ ಏನಂತಂದ್ರೆ ಬೆಳಗಾವಿಯಲ್ಲಿ ರಾಜಕಾರಣದ ಮೇಲಾಟ ನಡೆದಿರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಚುನಾವಣೆಯಲ್ಲಿ ಮತ್ತೊಮ್ಮೆ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರಾಜಕಾರಣಿಗಳು ವಿರೋಧಿಗಳ ಮನವೊಲಿಸಲು ಯತ್ನ ಮಾಡ್ತಾರೆ. ಅದೇ ರೀತಿ ಪ್ರತಿ ವರ್ಷವೂ ಕೂಡ ನಾಡದ್ರೋಹಿ ಕೆಲಸ ಮಾಡಿದಂತ ಎಂಇಎಸ್ ಮುಖಂಡರನ್ನು ಕೂಡ ಇವರು ಭೇಟಿ ಮಾಡ್ತಾರೆ. ಈ ಮೂಲಕ ಏನು ಅಂತಂದ್ರೆ ಅವರಿಗೆ ಯಾವುದೇ ನಾಡ ವಿರೋಧಿಗಳನ್ನು ಕೂಡ ಅವರು ಚುನಾವಣೆ ಸಂದರ್ಭದಲ್ಲಿ ಓಲೈಕೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ದೊರೆತದ್ದಾಗಿದೆ. ಪ್ರಮುಖವಾಗಿ ಏನು ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿ ಸುರೇಶ್ ಅಂಗಡಿ ಈಗಾಗಲೇ ಏನು 4ನೇ ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ದು. ಅವರು ಇವತ್ತು ಕೆಲ ದಿನಗಳ ಹಿಂದೆ ಏನು ಎಂಇಎಸ್ನ ಮಾಜಿ ಶಾಸಕ ಸಂಭಾಜಿ ಪಾಟೀಲ್ ಭೇಟಿ ಮಾಡಿ ಅವರು ತಮ್ಮ ಬೆಂಬಲವನ್ನು ಕೇಳ್ತಾರೆ. ಅದೇ ರೀತಿ ಏನು ಮತ್ತೊಬ್ಬ ಎಂಇಎಸ್ನ ಮುಖಂಡ ಕಿರಣ್ ಠಾಕೂರ್ ಕೂಡ ಭೇಟಿ ಮಾಡಿ ಬೆಂಬಲವನ್ನು ಕೇಳ್ತಾರೆ. ಈ ಮೂಲಕ ಏನು ಅಂತಂದ್ರೆ ಇಲ್ಲಿ ಕನ್ನಡಿಗರ ಹೋರಾಟ ಮತ್ತು ಗಡಿ ವಿಷಯವನ್ನ ಎಲ್ಲವನ್ನ ಮರೆತು ಸುರೇಶ್ ಅಂಗಡಿ ಅವರು ಈ ರೀತಿ ಎಂಇಎಸ್ ಮುಖಂಡರನ್ನ ಭೇಟಿ ಮಾಡಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಅದೇ ರೀತಿ ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಬೆಳಗಾವಿ ಮಾಡಿ ಈಗಾಗಲೇ 3 ವರ್ಷ ಕಳೆದಿರತಕ್ಕಂಥದ್ದು. ಆದರೂ ಕೂಡ ಸುರೇಶ್ ಅಂಗಡಿ ಅವರು ಮರಾಠಿ ಮತದಾರನ ಓಲೈಕೆಗಾಗಿ ಇನ್ನೂ ಬೆಳಗಾವನ್ನಲ್ಲೇ ಬಳಸ್ತಾ ಇದ್ದಾರೆ. ಈ ಮೂಲಕ ಏನು ಅಂತಂದ್ರೆ ಕನ್ನಡಿಗರ ಆಕ್ರೋಶಕ್ಕೆ ಈಗ ಸುರೇಶ್ ಅಂಗಡಿ ಕಾರಣರಾಗಿದ್ದಾರೆ. ಪ್ರಮುಖವಾಗಿ ಏನಂದ್ರೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಸುರೇಶ್ ಅಂಗಡಿ ಆರೋಪ ಮಾಡ್ತಾರೆ. ಎಂಇಎಸ್ ನ ಸ್ಪರ್ಧೆ ಹಿಂದೆ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅಂತ ಹೇಳಿ ಆರೋಪ ಮಾಡ್ತಾರೆ. ಆದ್ರೆ ಸ್ವತಃ ಅವರೇ ಕೂಡ ಮತ್ತೊಂದು ಬಾಗಿಲಿಂದ ಎಂಇಎಸ್ ನಾಯಕರನ್ನ ಮನವೊಲಿಸಕ್ಕೆ ಓಡಾಡ್ತಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಪೃಥ್ವಿರಾಜ್, ಅದೇ ರೀತಿ ಏನಂದ್ರೆ ಬೆಳಗಾವಿಯ ಲೋಕಸಭಾ ಕಣದಲ್ಲಿ 29 ಜನ ಎಂಇಎಸ್ ನ ಅಭ್ಯರ್ಥಿಗಳು ಈಗ ಕಣದಲ್ಲಿದ್ದಾರೆ. ಅವ್ರನ್ನ ಕಣಕ್ಕಿಳಿಸಿದ್ದು ಕಾಂಗ್ರೆಸ್ ಅಂತ ಹೇಳಿ ಸುರೇಶ್ ಅಂಗಡಿ ಆರೋಪ ಮಾಡ್ತಾರೆ. ಮತ್ತೊಂದು ಕಡೆ ಹೋಗಿ ಹಿಂಬಾಗಿಲಿಂದ ಹೋಗಿ ಎಂಇಎಸ್ ಮುಖಂಡರನ್ನ ತಾವೇ ಮನವೊಲಿಸಕ್ಕೆ ಯತ್ನ ಮಾಡಿರ್ತಕ್ಕಂಥದ್ದು ಇದೀಗ ಟೀಕೆಗೆ ಕಾರಣವಾಗಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.